ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಅಲ್ಪ ಸಂಬಳದಲ್ಲಿ ಸರಿಸಮಾನ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ನೌಕರರ ಪಿಂಚಣಿ ಸಿಗದೆ ಪರದಾಡುವಂತಾಗಿದ್ದು, ಇದರ ಬಗ್ಗೆ ನಾಳೆಯಿಂದ ನಡೆಯುವ ಚಳಿಗಾಲ ಅಧಿವೇಶನದಲ್ಲಿ ಸರ್ಕಾರದ ವತಿಯಿಂದ ಚರ್ಚಿಸಿ ಬಡ ದಿನಗೂಲಿ ನೌಕರರಿಗೆ ಪಿಂಚಣಿ ಸಿಗುವಂತೆ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರ ಸಂಘದ ಅಧ್ಯಕ್ಷ ಪ್ರಭು ಅಲಿ ಸರ್ಕಾರಕ್ಕೆ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜೀತ ಪದ್ಧತಿಯಂತೆ ದುಡಿದ ದಿನಗೂಲಿ ನೌಕರರು ಸರ್ಕಾರದಿಂದ ಪಿಂಚಣಿ ಸೌಲಭ್ಯ ಪಡೆದುಕೊಳ್ಳದೆ ಹೈರಾಣಾಗುತ್ತಿದ್ದು, ಪಿಂಚಣಿ ಸೌಲಭ್ಯ ಪಡೆದುಕೊಳ್ಳದೆ ವಂಚಿತರಾಗುತ್ತಿದ್ದಾರೆ. ಆದ್ರಿಂದ ನಾಳೆಯಿಂದ ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮುಖ್ಯಮಂತ್ರಿಗಳು ದಿನಗೂಲಿ ನೌಕರರ ಬಗ್ಗೆ ಚರ್ಚಿಸಿ ಬಡ ದಿನಗೂಲಿ ನೌಕರರಿಗೆ ಪಿಂಚಣಿ ನೀಡುವಂತೆ ಮನವಿ ಮಾಡಿದರು. ಒಂದು ಲೈವ್ ಕಾರ್ಯಕ್ರಮಕ್ಕೆ ಬರಬೇಕಾದ್ರ ಕಾರಣ ಸುಮಾರು 1784 ನಂತರ ಏನು ನಾವು ದಿನಗೂಲಿಯಾಗಿ ಸೇರಿಕೊಂಡೇವಿ. ಸರ್ಕಾರ 1784 ನಂತರವರೆಗೆ ಅವರಿಗೆ ಕಾಯಂ ಮಾಡಿ ಈ ಕಡೆ ಇರ್ತಕ್ಕಂಥವರಿಗೆ ಈ ಒಂದು ಮಲತಾಯಿ ಧೋರಣೆಯನ್ನು ಅನಿಸ್ತಾ ಇರ್ತಾಯಿದೆ. ಇಲ್ಲಿವರೆಗೂ ಕಾಯಂ ಮಾಡಿಲ್ಲ. ಅದರ 90% ಇವತ್ತು ನಮಗೆ ಕಾಯಮನ್ನು ಮಾಡಿದೆ. ಅದು ಬೆಳಗಾವಿ ಅಧಿವೇಶನದಲ್ಲಿ 2012-13ರಲ್ಲಿ ನಮ್ಮನ್ನು ಒಂದು ಬಿಲ್ಲನ್ನು ತಂದು ಪಾಸ್ ಮಾಡಿ ಇವತ್ತು ನಮಗೊಂದು ವ್ಯವಸ್ಥೆಯನ್ನು ಮುಂದುವರಿಸಿದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ಅನೇಕ ದಿನಗೂಲಿ ನೌಕರರು ಇವತ್ತು ರಿಟೈರ್ಡ್ ಆಗಿದ್ದಾರೆ, ಡೆತ್ ಆಗಿದ್ದಾರೆ. ಆದರೆ ಅವರಿಗೆ ಯಾವುದೇ ಸೌಲಭ್ಯವನ್ನು ಕೊಟ್ಟಿಲ್ಲ. ಒಬ್ಬ ಶ್ರೀಮಂತನ ಮನೆಯಲ್ಲಿ ದುಡಿದು ನಾವು ಇವತ್ತು ಯಾವ ಥರ ಒಂದು ಜೀತದಾಳದಾಗಿ ದುಡಿದು ಮನೆಗೆ ಹೋಗ್ತಾನೆ, ಆ ಪರಿಸ್ಥಿತಿ ಇವತ್ತು ನಮಗೂ ಬಂದಿದೆ. ಅನೇಕ ಮಂದಿ ಇವತ್ತು ದುಡಿದು 40 ವರ್ಷ 35 ವರ್ಷ ದುಡಿದು ಅವರು ಇವತ್ತು ರಿಟೈರ್ಡ್ ಆಗಿ ಮನೆಗೆ ಹೋಗಿದ್ದಾರೆ, ಡೆತ್ ಆಗಿದ್ದಾರೆ. ಅಂಥವ್ರ ಕುಟುಂಬ ನಾವು ನೋಡಿದಾಗ ಇವತ್ತು ನಾವೇನು ಕೆಲಸ ಮಾಡ್ತಾಯಿದ್ದೀವಿ, ನಾವು ಅವರನ್ನು ನೋಡಿದಾಗ ನಮಗೆ ಕಳ್ಳು ಚೆರ್ರು ಅಂತ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸರ್ಕಾರದ ಮೇಲೆ ಮನವಿ ಮಾಡ್ಕೊಂಬೋದೇನಂತಂದ್ರೆ, ಅವ್ರ ಗಮನಕ್ಕೆ ನಾವು ಬಯಸೋದೇನೆಂದರೆ, ಏನಾದರೂ ಮಾಡಿ ಬಡ ದಿನಗೂಲಿಗಳ ನೌಕರರಿಗೆ ಕಾಯಂ ಮಾಡಿ ಒಂದು ಪೆನ್ಷನ್ ಕೊಡಿ. ಇವೆರಡೇ ನಮ್ಮ ಬೇಡಿಕೆ. ಇದು ಬರ್ತಕ್ಕಂಥ ಇವತ್ತು ಸೋಮವಾರ ದಿನ 8ನೇ ತಾರೀಕು ಬೆಳಗಾವಿ ಅಧಿವೇಶನದ ಪ್ರಾರಂಭ ಆಗ್ತಾಯಿದೆ. ಆ ಅಧಿವೇಶನದಲ್ಲಿ 2012-13 ಒಂದು ಅಮೆಂಡ್ಮೆಂಟ್ ಪಾಸ್ ಮಾಡಿ ಇವತ್ತು ನಮಗೆ ಇಲ್ಲಿ ತನಕ ತಂದಿದ್ರಿ. ಇದು ನಮಗೆ ಕೊನೆ ಮುಡಿಸ್ಬೇಕಾದ್ರೆ ಇದೇ ಅಧಿವೇಶನದಲ್ಲಿ ತಾವು ಇನ್ನೊಂದು ತಿದ್ದುಪಡಿಯನ್ನು ಮಾಡಿ ನಮ್ಮ ಒಂದು ನೌಕರರಿಗೆ ಸಹಾಯ ಮಾಡಬೇಕು. ಅವರ ಕುಟುಂಬಕ್ಕೆ ಒಂದು ಒಳ್ಳೆಯ ಪರಿಹಾರ ಕೊಡಬೇಕು. ಒಂದು ಒಳ್ಳೆಯ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯ ರೂಪಿಸಬೇಕಾದ್ರೆ ನಾವು ಕಾಯಮತಿ ಅಂತ ಸರ್ಕಾರದಲ್ಲಿ ಆದಾಗ ಮಾತ್ರ ನಮಗೊಂದು ಒಳ್ಳೆಯ ದಾರಿ ಸಿಗ್ತದೆ. ಇಲ್ಲಾಂದ್ರೆ ನಾವು 40 ವರ್ಷ ದುಡಿದು ಇವತ್ತು ಮನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅವರು ಸರ್ಕಾರದ ಎಲ್ಲ ಶಾಸಕರುಗಳಿಗೂ ಮತ್ತು MLCಗಳಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ನಮ್ಮ ಪರವಾಗಿ ಬರ್ತಕ್ಕಂಥ ಈ ಒಂದು 8ನೇ ತಾರೀಕು ಬೆಳಗಾವಿ ಅಧಿವೇಶನದಲ್ಲಿ ಈ ನಮ್ಮ ಬಡ ದಿನಗೂಲಿಗಳ ಬಗ್ಗೆ ತಾವು ಒಂದು ಪ್ರಸ್ತಾವನೆ ಮಾಡಬೇಕು. ಆ ಪ್ರಸ್ತಾವನೆಯಲ್ಲಿ ನೀವು ಮಾತಾಡಿದ್ರಂತಂದ್ರೆ ನಮಗೆ ಒಂದು ಒಳ್ಳೆಯ ಅನುಕೂಲ ಆಗ್ತಕ್ಕಂಥ ಮಾತನ್ನು ಹೇಳ್ತೀವಿ. ನಮ್ಮ ಪರವಾಗಿ ಕಾಳಜಿ ಅದ ಅಂತಕ್ಕಂಥ ಭಾವನೆ ಮಾಡಿ ಅವರಿಗೆ ನಾವು ದೇವರಂಥ ರೂಪದಲ್ಲಿ ಕಾಣ್ತೀವಿ. ಆದಷ್ಟು ಬೇಗ ಈ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮದು ಏನಾದರೂ ಒಂದು ಚರ್ಚೆ ಮಾಡಿ ಒಂದು ಸಾಲ್ವ್ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾನ್ಯ ಎಲ್ಲ ಶಾಸಕರು, ಮಿನಿಸ್ಟ್ರಿಗಳಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ. ಸರ್, ನಮಗೆ ರಿಟೈರ್ಡ್ ಆದವರಿಗೆ ಪೆನ್ಷನ್ ಕೊಡಬೇಕು. ಸರ್ಕಾರ ಲೆವೆಲ್ದಲ್ಲಿ ಅವ್ರು ಏನು ನಿರ್ಧಾರ ಮಾಡ್ತಾರೋ ಮಾಡಲಿ, ಆದರೆ ಅವ್ರಿಗೆ ಒಂದು ಬದುಕಲಿಕ್ಕೆ ಒಂದು ಆಧಾರ ಸ್ತಂಭ ಮಾಡಿಕೊಡ್ಬೇಕು. ಈಗ ನಾವು ಸೇವೆಯಲ್ಲಿರ್ತಕ್ಕಂಥವ್ರು ಇದ್ದೀವಿ. ಇನ್ನೂ ಒಂದು 6 ತಿಂಗಳ 3 ತಿಂಗಳ 9 ತಿಂಗಳಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲರೂ 1 ವರ್ಷ 2 ವರ್ಷದಲ್ಲಿ ಇವತ್ತು ರಿಟೈರ್ಡ್ ಆಗಿ ಮನೆಗೆ ಹೋಗ್ತಾ ಇದ್ದಾರೆ. ನಮಗೊಂದು ಕಾಯ ಮಾಡಿ ನಮಗೂ ಒಂದು ಏನಾದರೂ ಇವತ್ತು 90% ಕೊಡ್ತಾಯಿದ್ದಾರೆ, 100% ಮಾಡಿದ್ರೆ ನಮಗೊಂದು ಏನಾರ ಒಂದು ಅನುಕೂಲ ಆಗ್ತದೆ ನಮ್ಮ ಮಕ್ಕಳಿಗೆ, ನಮ್ಮ ಸಂಸಾರಕ್ಕೆ. ಇವತ್ತು ನಾವು ರಿಟೈರ್ಡ್ ಆಗಿ ಹೋದಾಗ ನಮ್ಮ ಮಕ್ಕಳು, ನಮ್ಮ ಸ್ವಸ್ಥರೆಲ್ಲರೂ ಏನು ಮಾಡಿದಪ್ಪ, ನೀವು ನೌಕರಿ ಮಾಡ್ಕೊಂಡು ಇಲ್ತಾನೆ ಬಂದು ನೀವು ಏನೂ ನಿಮ್ಮ ಮಕ್ಕಳಿಗೆ ಸಾಲಿನೂ ಕಲಿಸಿಲ್ಲ, ನೀವು ಒಳ್ಳೆಯ ವಿದ್ಯಾವಂತನೂ ಮಾಡಲಿಲ್ಲ, ನೀವು ಬದುಕರದಾಗೆ ಹೋದ್ರಿ ನೀವು ಅಂತಕ್ಕಂಥದ್ದು. ಇವತ್ತು ನಮಗೊಂದು ಒಂದು ಕಪ್ ನೀರು ಕೊಡಬೇಕಾದ್ರೆ ಒಂದು ಮಾತುಗಳನ್ನು ಆಡಿ ಇವತ್ತು ನಮಗೆ ಹೀಯಾಳಿಸ್ತಾ ಇದ್ದಾರೆ. ಆ ಪರಿಸ್ಥಿತಿ ನಮಗೆ ಬರಲಾರ್ದಂಗೆ ಸರ್ಕಾರ ನಮ್ಮ ಮೇಲೆ ಒಂದು ಏನಾರು ಆಶಾಭಾವನೆ ಇಟ್ಕೊಂಡು ಕುಂತಿದ್ದೇವೆ ಸರ್ಕಾರ ಮೇಲೆ. ಅವ್ರು ಏನಾದರೂ ಮಾಡಿ ನಮಗೊಂದು ಕಾಯಂ ಮಾಡಿ ನಮಗಿಟ್ಟು ಪೆನ್ಷನ್ ಮಾಡಿದ್ರೆ ಅಂತಂದ್ರೆ ಅವ್ರು 15,000 ಮಾಡಲಿ 17,000 ಮಾಡಲಿ, ಆ ಪೆನ್ಷನ್ ಮಾಡಿದ್ರೆ ನಾವು ಬದುಕ್ತೀವಿ. ಯಾವ ಮಕ್ಕಳು ಯಾವ ಸ್ವಸ್ತಿ ಹಂಗಿನಲ್ಲಿ ಇರಲ್ಲ. ಅದು ನಮ್ಮ ಸ್ವತಂತ್ರವಾಗಿ ಜೀವನ ನಾವು ಸಾಯೋ ತನಕ ನಮಗೊಂದು ಆಧಾರ ಸ್ತಂಭ ಆಗ್ತದೆ ಅಂತಕ್ಕಂಥ ಆಶಾಭಾವನೆ ಇವತ್ತು ಇಟ್ಕೊಂಡು ಇವತ್ತು ನಾವು ಪತ್ರಿಕಾ ಮಾಧ್ಯಮ ಮುಖಾಂತರ
ಮುಖಾಂತರ ತಮಗೆ ಮನವಿ ಮಾಡ್ಕೊತಾ ಇದ್ದೀವಿ. ಮಾಧ್ಯಮದವರು ಇದಕ್ಕೆ ನಮ್ಮ ಬಗ್ಗೆ ಈ ಬಡ ದಿನಗೂಲಿಗಳನ್ನಂದ್ರೆ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.